ಹಾಯ್ ಟೋಬಿ, ನಾನು ದೀಪಿಕಾ. ನಿನ್ನ ಲೆಟರ್ ನೋಡಿದೆ. ನೀನು ಬರೆದಿದ್ದೆಲ್ಲ ಕೇಳಿ ನಿನ್ನ ಮೀಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಆದರೆ ನೀನು ಯಾರು ಅಂತ ಅಷ್ಟಾಗಿ ನೆನಪಾಗ್ತಿಲ್ಲ. ನಿನ್ನ ನಾನು ಹೇಗೆ ಮೀಟ್ ಮಾಡಬಹುದು ಅಂತ ತಿಳಿಸು. ಅಭಿ, ಅಭಿ ಏನು ಮಾಡ್ತಿದ್ಯಾ? ಏನಿದು? ಏನಿಲ್ಲ, ನೀನು ಒಡವೆ ಸೆಲೆಕ್ಟ್ ಮಾಡಕ್ಕೆ ಹೋಗ್ಲಿಲ್ವಾ? ಎಲ್ಲ ಒಡವೆ ಸೆಲೆಕ್ಟ್ ಮಾಡ್ತಿರ್ತಾರೆ, ನೀನು ಹೋಗಿ ಸೆಲೆಕ್ಟ್ ಮಾಡು. ಮೊದಲು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು ಅಭಿ. ಆ ಗಿಫ್ಟ್ ಯಾರು ಕಳಿಸಿದ್ದು? ಅದ ನ್ಯೂ ಇಯರ್ ಹತ್ರ ಬಂತಲ್ಲ ದೀಪಿಕಾ, ಯಾರು ಕ್ಲೈಂಟ್ಸ್ ಕಳಿಸಿರ್ತಾರೆ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ನೀನು ಹೋಗಿ ಒಡವೆ ಸೆಲೆಕ್ಟ್ ಮಾಡಿ ಹೋಗು. ಅಭಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ. ಏನಿರ್ಬೋದು? ಅವನಿಗೆ ಗಿಫ್ಟ್ ಯಾರು ತಂದು ಕೊಡ್ತಿದ್ದಾರೆ? ನಾನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾನೆ? ವಾವ್, ಈ ಡಿಸೈನ್ ಎಷ್ಟು ಚೆನ್ನಾಗಿದೆ. ಇದನ್ನು ನಾನೇ ಇಟ್ಕೋತೀನಿ. ದೀಪಿಕಾ, ಮದುವೆ ನಂದು. ಫಸ್ಟ್ ನಾನು ತಾನೇ ಸೆಲೆಕ್ಟ್ ಮಾಡಬೇಕು. ಮದುವೆ ನಿಂದೆ. ನಿನ್ನ ಮದುವೆ ನೀನೊಬ್ಳು ಚೆನ್ನಾಗಿ ಕಂಡ್ರೆ ಸಾಕಾ? ಮದುವೆ ಹುಡುಗಿ ಅದಕ್ಕೆ ಹೇಗೆ ಕಾಣಬೇಕು? ಮದುವೆ ಹುಡುಗಿ ಅದಕ್ಕೆ ಮಾತ್ರ ಅಲ್ಲ, ನೀವು ಮಾಧವ್ ಅವ್ರ ಮನೆ ಸೊಸೆ ಅಂದರು. ಮದುವೆ ಮನೇಲಿ ಎಲ್ಲರೂ ಚೆನ್ನಾಗಿ ಕಾಣಬೇಕು. ಎಲ್ಲರೂ ಚೆನ್ನಾಗಿ ಕಾಣಬೇಕು ನಿಜ, ಆದರೆ ಎಲ್ರಿಗಿಂತನೂ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಸ್ಪೆಷಲ್ಲಾಗಿ ಕಾಣಬೇಕು. ಕರೆಕ್ಟಾಗಿ ಹೇಳಿದೆ ದೀಪಿಕಾ. ಹಾಗಾದ್ರೆ ಅತ್ತಿಗೆಗೂ ನಿಂದಷ್ಟೇ ಚೆನ್ನಾಗಿರೋ ಒಡವೆಗಳನ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ನಿಮಗೆ ಒಡವೆಗಳು ನಾನೇ ಸೆಲೆಕ್ಟ್ ಮಾಡ್ತೀನಿ. ಬೇಡ ನಿಧಿ, ನನ್ನ ಹತ್ರ ಇರೋ ಒಡವೆಗಳೇ ಸಾಕು. ಮೊದಲು ನೀನು ಸೆಲೆಕ್ಟ್ ಮಾಡ್ಕೊ. ಅದೆಲ್ಲ ಆಗಲ್ಲ ಅದಕ್ಕೆ. ನನಗೂ ಸೆಲೆಕ್ಟ್ ಮಾಡ್ಕೋತೀನಿ, ನಿಮಗೂ ಸೆಲೆಕ್ಟ್ ಮಾಡ್ತೀನಿ. ನಿಧಿ, ಈಗ ಅಷ್ಟೆಲ್ಲ ಟೈಮ್ ಇಲ್ಲ. ಮೊದಲು ನೀನು ಸೆಲೆಕ್ಟ್ ಮಾಡ್ಕೊ, ಉಳ್ದಿದ್ರಲ್ಲಿ ಅವ್ರು ತಗೋತಾರೆ. ನಿನ್ಗೆ ಯಾವ್ದು ಬೇಕೋ ನೀನು ತಗೋ. ಅಭಿ ಈ ತುಳಸಿ ಜೊತೆ ಬರ್ತಾ ಬರ್ತಾ ತುಂಬ ಕ್ಲೋಸ್ ಆಗ್ತಿದ್ದಾನೆ. ತುಳಸಿ ಅಭಿಗೆ ನನ್ನ ಬಗ್ಗೆ ಏನಾದರೂ ಹೇಳಿದಾಳಾ? ಇಲ್ಲ. ಹಾಗೇನಾದರೂ ಹೇಳಿದ್ದಿದ್ರೆ ಅಭಿ ತಾಳ್ಮೆಯಿಂದ ಇರ್ತಿರ್ಲಿಲ್ಲ. ಅಭಿ ರಿಯಾಕ್ಷನ್ ತುಂಬ ಚೇಂಜ್ ಆಗಬೇಕಾಗಿತ್ತು. ಬ್ರೋ, ನಂಗೆ ಈ ನೆಕ್ಲೆಸ್ ಚೆನ್ನಾಗಿ ಕಾಣ್ತಿದ್ಯಾ? ಸ್ವಲ್ಪನೂ ಚೆನ್ನಾಗಿಲ್ಲ. ಹೌದಾ? ನಂಗೆ ಈ ನೆಕ್ಲೆಸ್ ತುಂಬ ಇಷ್ಟ ಆಗಿತ್ತು. ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿಲ್ವಾ? ನನಗನ್ಸಿದ್ದೇನೋ ನಾನು ಹೇಳ್ತಾ ಇದ್ದೀನಿ. ನೀನು ಈ ನೆಕ್ಲೆಸ್ ಹಾಕೊಂಡ್ರೆ ನಿಧಿ ಥರ ಕಾಣಿಸೋದೇ ಇಲ್ಲ. ಮಹಾಲಕ್ಷ್ಮಿ ಥರ ಕಾಣಿಸ್ತಿದ್ಯಾ. ಅಭಿ, ನಾನು ಇದನ್ನು ತಗೊಂಡಿದ್ದೀನಿ, ಚೆನ್ನಾಗಿದೆಯಾ? ನಿನಗೆ ಯಾವ್ದು ಇಷ್ಟನೋ ತಗೋ, ಕೇಳೋದೇನಿದೆ? ಛೇ, ಹೆಂಡತಿಗೆ ಒಂದು ಒಡವೆ ಸೆಲೆಕ್ಟ್ ಮಾಡೋಷ್ಟು ಆಸಕ್ತಿ ಇಲ್ಲ ಇವನಿಗೆ. ಆಗಲೇ ಮಾತಾಡ್ಸಿದ್ರೆ ನನ್ನ ಅವಾಯ್ಡ್ ಮಾಡ್ದ. ಯಾರಿಗೋ ಲೆಟರ್ ಬರೀತಿದ್ದ, ಗಿಫ್ಟ್ ಮೇಲೆ ಗಿಫ್ಟ್ಗಳು ಬರ್ತಿದೆ. ಎಲ್ಲ ಏನೋ ನಡೀತಾ ಇದೆ. ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ? ನೀವೇನು ಸೆಲೆಕ್ಟೇ ಮಾಡ್ತಿಲ್ಲ. ಇರಿ, ನಿಮಗೆ ನಾನೇ ಸೆಲೆಕ್ಟ್ ಮಾಡ್ತೀನಿ. ನನ್ಗೆ ಯಾಕಮ್ಮ ಇದೆಲ್ಲ? ನಿನಗೆ ಯಾವ್ದು ಬೇಕೋ ಅದನ್ನು ತಗೋ. ನನಗೆ ಯಾವ್ದು ಬೇಕೋ ಅದನ್ನ ಆಲ್ರೆಡಿ ತಗೊಂಡಾಯ್ತು. ನಿಮಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನ ನಾನೇ ಚೂಸ್ ಮಾಡ್ತೀನಿ. ನಿಧಿ, ಅದು ಅವ್ರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಅದು ನಿಧಿ ಅದನ್ನು ನಿಮ್ಮ ಕುತ್ತಿಗೆ ಹಿಡಿದಾಗ ಚೆನ್ನಾಗಿ ಕಾಣ. ಪೂರ್ಣಿ, ಏನದು? ಇದು ದೀಪಿಕೆಗೆ ಅಂತ ಪಾರ್ಸೆಲ್ ಬಂದಿದೆ ಅಮ್ಮ. ಎಲ್ಲಿ ಕೊಡೋದನ್ನ? ಅಮ್ಮ, ಇದು ದೀಪಿಕಂಗೆ ಬಂದಿರೋದು. ದೀಪಿಕಂಗೆ ಅದನ್ನು ಕೊಡೋದು ಬೇಡ, ಅದನ್ನ ನನ್ನ ಕೈಲಿ ಕೊಡು. ಯಾಕಮ್ಮ, ಏನಾಯ್ತು? ಏನಿದೆ ಇದರಲ್ಲಿ? ಯಾರು ಇದನ್ನು ಕಳಿಸಿರೋದು? ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ.
ನನ್ನ ಕೈಲಿ ಕೊಡು. ಅಮ್ಮ ಏನಿದೆಲ್ಲ? ಇತ್ತೀಚೆಗೆ ಮನೆಗೆ ಕೊರಿಯರ್ ಅಂತ ಗಿಫ್ಟ್ಗಳು ಬರ್ತಾ ಇದೆ. ಆ ಗಿಫ್ಟ್ಗಳು ಬಂದಿದ ತಕ್ಷಣ ಅಭಿ ಟೆನ್ಷನ್ ಆಗ್ತಾನೆ. ಅವತ್ತು ಯಾರೋ ಕ್ಲೈಂಟ್ಸ್ ಗಿಫ್ಟ್ ಕಳಿಸಿದ್ದು ಅಂತ ಹೇಳ್ದ. ಇವತ್ತು ನೀವಿದನ್ನ ದೀಪಿಕಂಗೆ ಕೊಡಬೇಡಿ ಅಂತ ಹೇಳ್ತಿದ್ದೀರಾ. ಏನಿದೆಲ್ಲ? ಪೂರ್ಣಿ, ಅಭಿ ಹೇಳ್ದಾಗೆ ಈ ಗಿಫ್ಟ್ಸ್ನೆಲ್ಲ ಕ್ಲೈಂಟ್ಸ್ಗಳೇ ಕಳಿಸ್ತಾ ಇರ್ಬೋದು. ನಾನು ಅಭಿ ಕೊಡ್ತೀನಿ, ಕೊಡು. ಕ್ಲೈಂಟ್ಸ್ಗಳಾದ್ರೆ ದೀಪಿಕಂಗೆ ಯಾಕೆ ಕಳಿಸ್ತಾರೆ? ಅಮ್ಮ ನೀವೇನೋ ನನ್ನಿಂದ ಮುಚ್ಚಿಡ್ತಿದ್ದೀರಾ. ಏನಾಯ್ತು ಹೇಳಿ. ಅದನ್ನ ನಾನು ಹೇಳ್ತೀನಿ ಅದಕ್ಕೆ. ಅಭಿ, ಪರವಾಗಿಲ್ಲ, ನಿಮ್ಮ ಹತ್ರ ಹೇಳಿರೋ ವಿಚಾರನ ಅದಕ್ಕೆ ಹತ್ರ ಹೇಳೋದಕ್ಕೆ ನಂಗೆ ಯಾವ ಹಿಂಜರಿಕೆನೂ ಇಲ್ಲ. ಈ ಪಾರ್ಸಲ್ ಬಂದಿರೋದು ದೀಪಿಕಾ ಹೆಸರಲ್ಲೇನೆ. ಆದರೆ ಹಾಗಿದ್ರೆ ಇದನ್ನೆಲ್ಲ ಮಾಡ್ತಿರೋದು ಯಾರು? ಅದನ್ನ ನಾವು ತಿಳ್ಕೋಬೇಕು. ಇಲ್ಲ, ಗಿಫ್ಟ್ ಕೊಡಿ.